ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಗೆ ಸ್ವಾಗತ. ಹಳೆಯ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಬಸವಣ್ಣವರಿಗೆ ಅರ್ಪಿಸಿದ ಪಾದುಕೆಗಳ ಸುಕ್ಷೇತ್ರವಾದ ಬಿಜನಹಳ್ಳಿ ಗ್ರಾಮದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ. ಕಲಬುರಗಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ತಾವುಗಳು ಇದನ್ನು ಸಾಕ್ಷಾತ್ ನೋಡಬೇಕು. ಹೆಸರೇನ್ರಿ? ನನ್ನ ಹೆಸರು ಬಸವರಾಜ್. ತಮ್ಮ ಅಡ್ರೆಸ್ ರೀ? ಹಾಂ, ಸೊಲ್ಬಣ್ಣವ್ರು. ನಿಮ್ಮದು ಎಷ್ಟನೇ ತಲೆಮಾರಿನಿಂದ ನೀವು? 14ನೇ ತಲೆಯಿಂದ ನೀವು ಇದನ್ನ ಮಾಡ್ಕೋತೀರಿ. ನಿಮ್ಮ ಪೂರ್ವಜರು ನಿಮ್ಗೆ ಏನಂತ ಹೇಳಿದರು? ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ರು ನಿಮ್ಗೆ? ಇದು ಮಾಹಿತಿ ಅಂತಂದ್ರೆ ಅಲ್ಲ, ಕ್ರಾಂತಿ ಅದೇನು ಕ್ರಾಂತಿ ಐತಲ್ಲ 12ನೇ ಅದೇ ಎಕ್ಸಾಕ್ಟ್ಲಿ ಬರೋದು. ಹಾಂ, ಅದೇ ಪ್ರಕಾರ ಅವು ಏನು ಹೇಳಿರಲ್ಲ ಅಷ್ಟೇ ಹೇಳ್ಬೇಕಂತ, ಅದಕ್ಕಿಂತ ಹೆಚ್ಚಿಗೆ. ಆಮೇಲೆ ಪ್ರತಿ ವರ್ಷ ಇಲ್ಲೇನು ಜಾತ್ರೆ ಏನಾರು ಮಾಡ್ತೀರಿ? ಇವು ದವನ ಹುಣ್ಣಿಮೆ 2 ಪಲ್ಲಕ್ಕಿಗಳು ಮೆರಿತಾವ್ರಿ. ಹಾಂ, ಯಾವ ತಾರೀಕು ಮಾಡ್ತೀರಿ? ಯಾವ ವರ್ಷ ಮಾಡ್ತೀರಿ? ಅದು ದವನ ಹುಣ್ಣಿಮೆ ದಿನ ಅಂತಂದ್ರೆ ಹನುಮಂತ ಜಯಂತಿ ಅವತ್ತೇನು ಹುಟ್ಟಿದ ದಿನ ಇರ್ತದ, ಅವತ್ತಿನ ದಿನ ಈಗ ನಾವು ಬಂದಿವಲ್ಲ ಅಲ್ಲಿಂದು ಗವಿಸಿದ್ದೇಶ್ವರ ಗುಡಿ ಅದ್ರಿ. ಮೂಲ ನಿಮ್ಗೆ ಎಷ್ಟು 100 ವರ್ಷ ಆತು ಇಲ್ಲಿ ಬಂದು? ನಂದು ಇದು 14ನೇ ತಲೆ ರೀ. 14ನೇ ತಲೆ. ಒಂದು ಮನುಷ್ಯ 100 ವರ್ಷ ಅಂತ ಆಯ್ತು ಹೇಳ್ತಾರ. ಎಷ್ಟು ಶತಮಾನ ಅದು? 1400 ವರ್ಷ ಆಯ್ತು. ಅಲ್ಲ, ಸುಮಾರು ಒಂದು 900 ವರ್ಷ ಆತು. 900, 800, 900 ವರ್ಷ. 900 ವರ್ಷ, 70-75 ವರ್ಷ ಹಿಡ್ಕೊಂಡ್ರೆ 900 ವರ್ಷ ಆಯ್ತು. ಸರಿ. ತೊಡೆಯ ಚರ್ಮದಿಂದ ಮಾಡಿದಂಥ ಪಾದುಕೆಗಳು. ಕ್ರಾಂತಿಗೆ ಮೂಲ ಕಾರಣ ಈ ಪಾದುಕೆಗಳೇ. ಬಸವಣ್ಣನವರು ತಮ್ಮ ಅರಮನೆಗೆ ಮಂತ್ರಿ ಕೆಲಸ ಸಲುವಾಗಿ ಹೋಗುತ್ತಿರುವಾಗ ದಾರಿಯಲ್ಲಿ ಅನೇಕ ಶರಣರು ಭಕ್ತರು ಭೇಟಿ ಆಗ್ತಾ ಇದ್ರು. ಅವರೆಲ್ಲ ಶರಣು 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 ಅಂತ ಹೇಳ್ತಾ ಇದ್ರು. ಹಾಗೆ ಬಸವಣ್ಣವ್ರನ್ನು ಭೇಟಿ ಆಗಲಿಕ್ಕೆ ಹಳ್ಳಯ್ಯನವರು ಏನು ಪಾದುಕೆ ಮಾಡಿರಲ್ಲ, ಹಳ್ಳಯ್ಯನವರು ಒಬ್ಬ ದರ್ಶನಕ್ಕೆ ಬಂದರು. ದರ್ಶನಕ್ಕೆ ಬಂದಾಗ ಬಸವಣ್ಣವ್ರು ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರು. ಅವಾಗ ಶರಣರು ಬಂದಾರ ಅಂದ್ಕೊಂಡು ಕೆಳಗೆ ಇಳಿದು ಶರಣರು ಬಂದರು. ಅವಾಗ ಹಳ್ಳಯ್ಯ ಶರಣು ಬಸವಣ್ಣ ತಂದೆ ಅಂತ ಹೇಳಿದರು. ಏನಂದ್ರೆ ಅವರು ಶರಣು ಬಸವಣ್ಣ ತಂದೆ ಅಂದರು. ಅವಾಗ ಬಸವಣ್ಣವರು ಶರಣು ಶರಣಾರ್ಥಿ ಹಳ್ಳಯ್ಯ ತಂದೆಯವರೇ ಅಂದರು. ಶರಣು ಶರಣಾರ್ಥಿ ಹಳ್ಳಯ್ಯ ತಂದೆಯವರೇ ಅಂದ್ಬಿಟ್ಟು ಅವಾಗ ಹಳ್ಳಯ್ಯಗೆ ಆಘಾತ ಆಯ್ತು. ನಾನು ಒಂದು ಶರಣ ಅಂದ್ರೆ ಶರಣು ಶರಣಾರ್ಥಿ ಹಳ್ಳಯ್ಯ ತಂದೆಯರು ಅಂದ್ರಲ್ಲ, ನಾ ಹೆಂಗೆ ತೀರಿಸಲಿ? ಅಷ್ಟೊಂದು ಹೋಗ್ಬಿಟ್ರು, ಮುಂದೆ ಕೆಲಸ ಮಂತ್ರಿ ಹೋಗ್ಬಿಟ್ರು. ನಾ ಹೆಂಗೆ ತೀರಿಸಲಿ ಋಣ? 2 ಸಲ ಹೇಳ್ಬಿಟ್ರಲ್ಲ ನನಗೆ ಅಂಥೇಳಿ ಭಾಳ ಚಿಂತಾಕ್ರಾಂತನಾಗಿ ಮನೆಗೆ ಬರ್ತಾರೆ. ಅವಾಗ ಕಲ್ಯಾಣಮ್ಮ ಯಾಕ್ರಿ ಹಿಂಗ್ಯಾಕೆ ಆಗ್ಯಾರಿ ಅಂತ. ಏನು ಹೇಳಿ ಕಲ್ಯಾಣಿ ಇವತ್ತಿನ ಘಟನಾ ಅಂತರು ಬೆಟ್ಟ ಆಗಲಿಲ್ಲ ನಿಮ್ಮ ಬಸವಣ್ಣವರು. ಬೆಟ್ಟ ಆದರೂ ನಾನು ಬರೀ ಶರಣು ಬಸವಣ್ಣ ತಂದೆ ಅಂದಿದ್ದಕ್ಕೆ ಶರಣು ಶರಣಾರ್ಥಿ ಹಳ್ಳಯ್ಯ ತಂದೆಗಳು ಅಂದುಬಿಟ್ರು. ನನ್ನ ಮ್ಯಾಗ ಭಾರ ಹೊರಿಸ್ಬಿಟ್ರು. ಈ ಶರಣಾರ್ಥಿ ಅನ್ನುವಂಥ ಒಂದು ಭಾರ, ಇದನ್ನ ಹೆಂಗೆ ಕಳ್ಕೊಬೇಕು ನನಗೆ ತಿಳಿದಂಗೆ ಆಗೈತೆ ಅಂತ ಹೇಳಿ ಅವಾಗ ಭಾಳ ಜಾಣಿರ್ತಾಗಿ ಕಲ್ಯಾಣಮ್ಮ ಹೇಳಿದ್ರು, ಏನು ಚಿಂತೆ ಮಾಡಿಬೇಡ್ರಿ, ನಾ ಒಂದು ಯೋಚನೆ ಹೇಳ್ತೀನಿ. ನಾನು ಏನು ಈ ಪಾಪದ ಪ್ರಾಯಶ್ಚಿತ್ತ ಕಳಿಬೇಕಾದ್ರೆ ನನ್ನ ಎಡ ತೊಡೆಯ ಚರ್ಮ ನಿಮ್ಮ ಬಲ ತೊಡೆಯ ಚರ್ಮದಿಂದ ಒಂದು ಪಾದುಕೆಗಳನ್ನು ಮಾಡೋಣ. ಬಸವಣ್ಣ ಪಾದಕಗಳನ್ನು ಮೆಟ್ಟು ಬಿಟ್ಟರೆ ನಮ್ಮ ಜೀವನ ಸಾರ್ಥಕತೆ, ನಮ್ಮ ಪಾಪ ಪ್ರಾಯಶ್ಚಿತ್ತ ಆಕತಿ ಅಂತೇಳಿ ಸುಮಾರು 3 ತಿಂಗಳು ಕುತ್ಕೊಂಡು ಆ ಪಾದಕಗಳನ್ನು ಮಾಡಿ ಹೃದಯ ತನ್ನ ಬಲಗಡೆಯ ಚರ್ಮದಿಂದ ಒಂದು ದುಡ್ಡು ಒಂದು 10 ರೂಪಾಯಿ ಐತಲ್ಲ ಕಾಯಿನ್ ಅಷ್ಟು. ಯಾಕಂದ್ರೆ ಈಗಾಗಲೇ ನೀವು ನೋಡ್ತೀವಿ, ಏನು ಈಗ ಸರ್ಜರಿ ಮಾಡ್ತಾರಲ್ಲ, ಮೂಗು ಏನಾರು ಆಗಿತ್ತಂದ್ರೆ ತೊಡೆಯ ಚರ್ಮ ತೆಗೆದು ಮೂಗಿಗೆ ಹಚ್ತಾರೆ, ತೆಗಿಲಿಕ್ಕೆ ಬರ್ತೈತೆ ಅಷ್ಟು ಚರ್ಮನ. ಅದಕ್ಕೆ ಹರಳಯ್ಯ ಏನು ಮಾಡಿದ್ರು, ತನ್ನ ಬಲಗಡೆ ತೊಡೆಯ ಚರ್ಮವನ್ನು ತೆಗೆದ, ಕಲ್ಯಾಣಮ್ಮ ಎಡಗಡೆಯ ತೊಡೆಯ ಚರ್ಮವನ್ನು ತೆಗೆದು ಆ ಪಾದಗಳಿಗೆ ಹಚ್ಚಿ ಬಸವಣ್ಣ ಇದ್ರ ಮ್ಯಾಗ ಪಾದ ಇಟ್ಟರೆ ನಮ್ಮ ಜೀವನ ಸಾರ್ಥಕತೆ ಅನ್ನುವಂಥದ್ರಿಂದ ಮಾಡಿ ಅದನ್ನು ಮಡಿ ವಸ್ತ್ರದಾಗ ತಗೊಂಡು
ತಲೆ ಮೇಲೆ ಇಟ್ಕೊಂಡು ಇಬ್ಬರು ಕೂಡಿ ಅರಮನೆಗೆ ಬರ್ತಾರೆ, ಬಸವಣ್ಣವರ ಮಹಾಮನೆಗೆ ಬರ್ತಾರೆ. ಆವಾಗ ಬಸವಣ್ಣ ಅವರು ಏನು ಹಳೆಯನವರೇ ಏನು ತಂದ್ರಿ ನೀವು ಅಂತಾರೆ. ಇಲ್ಲ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿರಿ ಅಂಥೇಳಿ ಆ ಒಂದು ತಟ್ಟೆಯಲ್ಲಿ ತಂದಿರ್ತಾರೆ. ನೋಡ್ತಾರೆ ಅವರು, ಅಂಥ ಅದ್ಭುತ ಪಾದಕಗಳಿದು ಅಂತಾರೆ. ಇವು ನಿಮಗಾಗಿ ತಂದೀವಿ ಅಂತಾರೆ. ಅವಾಗ ಬಸವಣ್ಣ ಅಂತಾನು, ಇಂಥ ಪಾದಕಗಳು 3 ತಿಂಗಳು ನೀವು ಮಾಡಿರಿ, ಮತ್ತೇನಿದು ಅಂತ ಕೇಳ್ತಾನೆ. ಚರ್ಮ, ನನ್ನ ಬಲತೊಡೆ ಚರ್ಮ ಇದು ಮಾಡಿ. ಯಾಕಂದ್ರೆ ನೀವು ನನಗೆ ಭಾರ ಹೊರಿಸಿದ್ರಿ, ಶರಣ ಅಂದರೆ ಶರಣಾರ್ಥಿ ಅಂದಿದ್ರಿ, ಆ ಭಾರ ಕಡಿಲಿಕ್ಕೆ ನಮ್ಮ ಪಾಪ ಪ್ರಾಯಶ್ಚಿತ ಆಗಲಿಕ್ಕೆ ಇದನ್ನು ತಂದೇವಿ ಅಂತ ಹೇಳ್ತಾರೆ. ತಿಳಿದುಕೊಳ್ಳಿ. ಅವಾಗ ಶಿವ 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 ಎಂತ ತಂದಿರಿ ಅಂದವ್ರ ತಲೆ ಮೇಲೆ ಆ ಪಾದುಕೆಗಳನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಅವಾಗ ಹರಳಯ್ಯ ಕಲ್ಯಾಣಮ್ಮ ಆ ಪಾದುಕೆಗಳು ಬಸವಣ್ಣ ಮೆಟ್ಲಿ, ಅದರಿಂದ ನಮ್ಮ ಪಾಪ ಪರಿಹಾರ ಆಗಲಿ ಅಂತ ಅಂದಾಗ ಆ ಬಸವಣ್ಣ ಇವು ಕೂಡಲ ಸಂಗಮಕ್ಕೆ ದಕ್ಕಬೇಕು ಹೊರತಾಗಿ ಮನುಷ್ಯರಿಗೆಲ್ಲ ಇಂಥ ಪಾದುಕೆಗಳನ್ನು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡು ಹರಳಯ್ಯನವರ ಏನು ನೀವು ಚಿಂತೆ ಮಾಡಬೇಡ್ರಿ, ಇವ್ನು ತೋಡ್ರಿ, ಇವ್ನು ತೊಗೊಂಡು ಆ ಪರಮಾತ್ಮ ಒಪ್ಪಿಸಿರಿ ಅಂತಾರೆ. ಆಗ ಅವ್ನು ತೊಗೊಂಡು ಹೊಂಟಿರ್ತಾರೆ. ಅವರೆಲ್ಲ ತೊಗೊಂಡು ಹೊಂಟಾಗ ದಾರ್ಯಾಗ ಮಧುವರಸ ಬರ್ತಾನೆ. ಅವ ಮಂತ್ರಿ ಇರ್ತಾನ, ಬರ್ದು ನೋಡ್ತಾನೆ. ಎಷ್ಟು ಸೊಕ್ಕನೆ ನಿಮಗೆ ದಾರಿ ಬಿಟ್ಟು ಹೋಗಕ್ಕೆ ಬರೋದಿಲ್ಲ, ನಾವು ಬರಾಕತ್ತೀವಿ ಅಂತಾರೆ. ಏನು ತಲೆ ಮ್ಯಾಗ ಅಂತ ಏನಿಲ್ರಿ ಅಂತಾರೆ. ಸುಳ್ಳಾಗಿ ಹೇಳ್ತೀನಿ, ತೆಗಿಯಲ್ಲ ತಲೆ ಮ್ಯಾಗಿನ ಅಂತ. ತಲೆ ಮ್ಯಾಗಿನ ತೆಗಿಸ್ತಾರ. ಏನಿವು ಮೆಟ್ಟ ಇವು? ಹೌದು ಹೌದು. ಎಷ್ಟು ಚಂದ ಮಾಡಿಲ್ಲ ಅಂತಾರ. ಇಲ್ಲ, ಇವು ಬಸವಣ್ಣವ್ರಿಗೆ ತಂದಿದ್ವಿ ಅಂದ್ಕೊಳ್ಳಿ. ಬಸವಣ್ಣ ಅವಾಗ ಇದನ್ನು ಮೆಟ್ಲಿಕ್ಕೂ ಏನು ಬೇಕು, ಒಂದು ಮೆರಿಟ್ ಬೇಕು. ಅವಾಗೇನು ಗೊತ್ತಿಂತದಲ್ಲ, ನಾನು ಇಟ್ಕೊಂತೇನೆ, ಮೆಟ್ಕು ಬಾಡ್ರಿ ಒಳ್ಳೆಯದಾಗೋದು ಅಂತ ಹೇಳಿದ್ರು ಕೇಳಿಲ್ಲ. ಅಧಿಕಾರದಿಂದ ಅವ್ನು ಕಸ್ಕೊಂಡು ಕಾಲಾಗಿ ಹಿಂಗೆ ಕಾಲು ಅದ್ರ ಮ್ಯಾಗ ಇಟ್ಟು ಕೂಡಲೇನೆ ಮೈ ತುಂಬ ಉರಿ 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 ಆಗಿಬಿಡ್ತೈತೆ. ಜಳ ಉರಿ ಉರಿಯಾಗಿ ಅಯ್ಯೋ ಉರಿ ಬಂತು ಅಂತ ಏನು ಮಾಡಿದ್ರು ಆ ಉರಿ ಕಡಿಮೆ ಆಗ್ತದೆ. ಕಡೆಗೆ ಹಂಗೆ ಒಯ್ದು ಅವ್ನ ಮನೆಗೆ ಹಾಕ್ತಾರೆ. ಅವಾಗ ಅವನ ಮಗಳ ಹೆಸರೇನ್ರಿ? ಲಾವಣ್ಯ. ಅವಾಗ ಅಪ್ಪಗೆ ಉಪಚಾರ ಮಾಡ್ತಾಳೆ. 1 ದಿನ 2 ದಿನ 3 ದಿವಸ ಏನು ಮಾಡಿದ್ರು ಆ ಉರಿ ಕಡಿಮೆ ಆಗೋದಿಲ್ಲ. ಕಡೆಗ ಆ ಲಾವಣ್ಯ ಇದಕ್ಕೆ ಪರಿಹಾರ, ಬಸವಣ್ಣವರ ಪರಿಹಾರ ಅಂತೇಳಿ ಆಕೆ ಬಸವಣ್ಣವ್ರ ಕಡೆ ಬಂದು ಕೇಳ್ತಾ ಇದ್ರೆ, ನೀವು ಯಾರನ್ನು ನೀವು ಅವಮಾನಿಸಿರಲ್ಲ, ಆ ಚಪ್ಪಲಿ ತೊಳೆಯುವಂಥವು ಚಪ್ಪಲಿಗೆ ನೀರು ತೊಗೊತಾರಲ್ಲ, ಅವನ್ನೆಲ್ಲ ಚಪ್ಪಲಿ ಎತ್ತಾರಲ್ಲ, ಆ ನೀರು ತಂದು ಇವಾಗ ಸಿಂಪಡಿಸಿದ್ರೆ ಇವಾಗ ಆರಾಮಾಕೈತೆ ಅಂತ ಹೇಳ್ತಾರೆ. ಅವಾಗ ಏನಾರ ಆಗಲಿ ಅಪ್ಪನ ಕೇಳಿದ್ರೆ ಆ ಹೊಲಿಗೇರಿಗೆ ಹೋಗಿಸ್ಕೊಡೋದಿಲ್ಲ ಅಂತ ತಾನ ಹೋಗಿ ಒಂದು ಬಿಂದಿಗೆ ತೊಗೊಂಡು ಕೆಳಗೆ ಹೋಗಿ ಅದನ್ನು ಕೊಡಂತವ್ರು. ಅಲ್ಲಿ ಹಳ್ಳಿಯ ಮಗ, ಅವನ ಹೆಸರು ಏನ್ರಿ? ಶೀಲವಂತ ಇರ್ತಾನೆ. ಅವಾಗ ಶೀಲವಂತಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಅಪ್ಪಗೆ ಹಿಂಗಾಗೈತಿ ಅಂತ ಹೇಳಿದವನ ಇದೊಂದು ಕೊಡು, ಉಪಕಾರಕ್ಕೆ ತಿಂದಿನ ಉಪಕಾರ ಮುಟ್ಟಿಸ್ತೀನಿ ಅಂತ ಹೇಳ್ತಾಳೆ. ಅವಾಗ ಆ ತಮ್ಮ ಇದರಾಗ ಹರಿವ್ಯಾಂದು ಎಲ್ಲ ಚಪ್ಪಲಿ ಎಲ್ಲ ಎತ್ತಿರ್ತಾರಲ್ಲ, ಆ ನೀರನ್ನ ಹರಿವ್ಯಾಗ ಒಂದು ಕೊಡದಾಗ ಕೊಡ್ತಾಳೆ. ಯಾರು? ಶೀಲವಂತ. ಅವಾಗ ಅದನ್ನು ತೊಗೊಂಡು ಬಂದಾಕಿ ಅಪ್ಪಗೆ ಹೇಳ್ತಾಳೆ, ಇಲ್ಲ ನಾ ಔಷಧ ತಂದೇನಪ್ಪ, ಹೇಳಿನು ಅಂತ. ಎಂಥ ಔಷಧ? ಎಲ್ಲ ಕಡಿಮೆ ಇಲ್ಲ ನನಗೆ. ಇಲ್ಲ, ಇವತ್ತು ಚಲೋ ಔಷಧ ತಂದಿನಿ, 7 ಅಂತೇಳಿ ಎಬ್ಬಿಸಿ ಅವನು ಹಾಕಿ ಜಾತ ಮಾಡಿಸಿದ ಕೂಡಲೇ ಆರಾಮಾಗ್ಬಿಡ್ತದೆ. ಉರಿ ಎಲ್ಲ ಕಡಿಮೆ ಆಗ್ಬಿಡ್ತದೆ. ಎಲ್ಲಿಂದ ತಂದು, ಯಾರು ಕೊಟ್ಟರು, ಎಲ್ಲಿ ನೀರು, ಏನು ಅಂತ ಕೇಳ್ತಾರೆ. ಅವಾಗ ಆಕೆ ಹೇಳಕ್ಕೆ ನಾಚ್ಕೊಂತಾಳೆ. ಇಲ್ಲ, ಹೇಳಿದ ಏನಾಗಿತ್ತು ಅಂತ ಹೇಳ್ತಾರೆ. ನೀನು ಯಾರನ್ನ ಅವಮಾನ ಮಾಡಿದ್ದಲ್ಲ, ಆ ಹರಳಯ್ಯ ಕಲ್ಯಾಣಮ್ಮ ಚಪ್ಪಲಿ ಮಾಡುವಂಥ ನೀರು ಇವು ಅಂತ ಹೇಳ್ತಾರೆ. ಓಹೋ ಅಂದ್ರೆ ಎಂಥ ಮಹಾತ್ಮರವರು, ನಾನು ತಪ್ಪು ಮಾಡಿದೆ, ನಡಿ ನಾವು ದರ್ಶನ ತಗೋತೀನಿ ಅಂತ. ಅವಾಗ ಮಧುವರಸ ಅವರು, ಇನ್ನು ಮ್ಯಾಗ ನಾನು ಮಾಡಿದ ತಪ್ಪು ಪ್ರಾಯಶ್ಚಿತ್ತ ಅಂದ್ರೆ ನಾನು ಕೂಡ ನಿಮ್ಮೊಂದಿಗೆ ಬರ್ಬೇಕಂತಾಗಿಲ್ಲ, ನಾವು ಲಿಂಗವಂತರಾಗಿ ಒಬ್ಬರು ಲಿಂಗ ಕಟ್ಕೋಬೇಕಂದಾಗ ಅವನು ಕೂಡ ಲಿಂಗವಂತರಕ್ಕಾರು. ಇಬ್ಬರು ಅನುಭವ ಮಂಟಪಕ್ಕೆ ಬಂದು ಅವರು ದಿನಾ ಬರಾಕ ಶುರು ಮಾಡ್ಬಿಡ್ತಾರೆ. ಅದು ಅವ್ರ ಜೊತೆಗೆ ಹರಳಯ್ಯನ ಮಗ ಶೀಲವಂತ ಮತ್ತು ಮಧುವರಸ ಮಗಳು ಲಾವಣ್ಯ ಅವರು ಕೂಡ ಅನುಭವ ಮಂಟಪಕ್ಕೆ ಬರ್ತಾ ಇದ್ದಾರೆ. ಅವಾಗ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನತೆ ಆಗಬೇಕಾದ್ರೆ ಇಷ್ಟಲಿಂಗ ಬೇಕು. ಲಿಂಗ ಧರಿಸುವುದವರು ಮಾತ್ರ ಲಿಂಗ ಆಯ್ತರು ಸಮಾನತೆ, ಇಲ್ಲದಿದ್ರೆ ಸಮಾನತೆ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಅವಾಗ ಮಧುವರಸ, ಇಲ್ಲ ನಾನು ಲಿಂಗ ಧಾರಣೆ ಹಾಕ್ತೀನಿ, ನನ್ನ ಮಗಳು ಲಿಂಗ ಧಾರಣೆ ಹಾಕ್ತಾರೆ ಅಂತೇಳಿ ಅವರು ಲಿಂಗಾಯತರಾಗಿರ್ತಾರೆ. ಆ ನಂತರ ಕಾಲಕ್ರಮೇಣ ಶೀಲವಂತ ಮತ್ತು ಲಾವಣ್ಯ ಇವರು ಮದುವೆ ಮಾಡ್ಬೇಕನ್ನುವಂಥದ್ದು ನಿಶ್ಚಯ ಆಗ್ತತಿ. ಅವರಿಬ್ಬರಿಗೂ ನಿಶ್ಚಯ ಆಗ್ತತಿ. ಅವಾಗ ಅನುಭವ ಮಂಟಪದಲ್ಲಿ ಇಟ್ಟಾಗ ಅಲ್ಲಂ ಪ್ರಭುನ ಮುಂದೆ ಇದನ್ನು ಇಟ್ಟಾಗ ಅಲ್ಲಂ ಪ್ರಭು ಬೇಡ ಅಂತಾರೆ. ಬಸವಣ್ಣ ಕಾಲ ಇನ್ನೂ ಪಕ್ವಾಗಿಲ್ಲ, ಬಸ್ದು ಕ್ರಾಂತಿ ಆಗ್ತೈತಿ ಅದು. ಆವಾಗ ಬಸವಣ್ಣ ಬಸವಣ್ಣ ಅಂತಾರೆ, ಬರೀ ಥೇರಿ ಹೇಳ್ಕೊಂಡು ಎಲ್ಲಿ ತಂದ್ಕೊಂಡಿರೋದು ನಾವು ಸಮಾನತೆ ಅಂತೇಳಿ ನಾವು ಮಾಡಿದ್ರೆ ಏನು ಪ್ರಯೋಜನ, ಏನೇ ಆಗಲಿ ಈ ಮದುವೆ ಮಾಡಿರೋದು ಅಂತ. ಅವಾಗ ಎಲ್ಲ ಶರಣರು ಕೂಡಿ ಇಬ್ಬರಿಗೆ ಕಲ್ಯಾಣಮ್ಮನ ಮಗ ಶೀಲವಂತ
ಮತ್ತು ವಧುವರಸನ ಮಗಳು ಲಾವಣ್ಯ ಇವರಿಬ್ಬರದು ಮದುವೆ ಆಗೇ ಬರ್ತದೆ. ಈ ಮದುವೆ ಸುದ್ದಿನ ಒಂದು ದೊಡ್ಡ ಅಪರಾಧ ಅಂತ ಮಾಡಿ ಬಿಜ್ಜಳದ ಕಿವಿ ಹಿಂಡಿ ಪುರೋಹಿತರೆಲ್ಲ ಇದಕ್ಕೇನಂತಾರೆ ಅಂತರ್ಜಾತಿ ವಿವಾಹ ಅಂತ ಅವ್ರು ಹೇಳ್ತಾರೆ. ಆದರೆ ಇವರು ಬಸವಣ್ಣ ಬಿಜ್ಜಳ ಹೇಳ್ತಾರೆ ಇದು ಅಂತರ್ಜಾತಿ ವಿವಾಹ ಅಲ್ಲ, ಜಾತಿ ಬ್ಯಾರೆ ಇದ್ರೆ ನೀವು ಅಂತರ್ಜಾತಿ ಅಂತೀರಿ, ಇಬ್ಬರು ಒಂದೇ ಧರ್ಮದವರು. ಯಾವ ಧರ್ಮ? ಲಿಂಗಾಯತ ಧರ್ಮ. ಇಬ್ಬರು ಲಿಂಗ ಕಟ್ಟಿರೋರು. ಹೌದು ಬಸವಣ್ಣ, ನೀವು ಒಪ್ತೀನಿ ನಾವು ಒಪ್ತೀನಿ, ಜನ ಒಪ್ಪಕ್ಕಲ್ಲ ಅಂತಾರೆ. ಜನ ಒಪ್ಪಲಿ ಬಿಡ್ಲಿ, ಇದಂತೂ ನಾನು ಲೋಕ ವಿರೋಧಿ ಶರಣನು ಯಾರಿಗೂ ಒಂದವನಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ ಕೂಡಿ ಒಂದು ವೇಳೆ ಇದಕ್ಕೆ ನಿಮ್ಗೆ ಒಪ್ಪಿ ಇಲ್ಲಂದ್ರೆ ನನ್ನ ಮಂತ್ರಿನ ಪದವಿಯಲ್ಲಿ ವಾಡ ಅಂತ ಕಿರಿಟ್ ಕೆಳಗಿಟ್ಬಿಡ್ತಾರೆ, ಇಟ್ಟು ಹೋಗ್ಬಿಡ್ತಾನೆ. ಆವಾಗ ಬಿಜ್ಜಳ ಭಾಳ ದುಃಖ ಆಕೈತಿ. ಬಿಜ್ಜಳಗೆ ಬಸವಣ್ಣಗೆ ಭಾಳ ಆತ್ಮೀಯತೆ ಇರ್ತೈತಿ. ಆದರೆ ಈ ಪುರೋಹಿತ ಶಾಹಿ ಸಲುವಾಗಿ ಅವ್ರ ತಲೆ ಕೆಡಿಸಿ ಅವನ ಮಗನ ಪಟ್ಟಕ್ಕೆ ಮಾಡಿಬಿಡ್ತಾರ. ಬಿಜ್ಜಳನ ಒಳಗೆ ಹಾಕ್ತಾರೋ ಅವ್ನು ಪಟ್ಟಕ್ಕೆ ಮಾಡ್ತಾರೋ. ಆ ಪುರೋಹಿತ ಶಾಹಿ ಎಲ್ಲರೂ ಕೂಡಿ ಬಿಜ್ಜಳ ಇಲ್ಲದಾಗ ಒಂದು ಆರ್ಡರ್ ತಂದು ಬಿಡ್ತಾರೆ. ಏನಂತ, ಬಸವಣ್ಣ ಈ ಕಲ್ಯಾಣದಲ್ಲಿ ಇದ್ರೆ ಎಲ್ಲಿವರೆಗೆ ಬಸವಣ್ಣ ಇರ್ತಾನೆ ಅಲ್ಲಿವರೆಗೆ ನಮಗೆ ಈ ಪುರೋಹಿತ ಶಾಹಿ ನಡೆಸ್ಕೊಡೋದಿಲ್ಲ. ಅದಕ್ಕಾಗಿ ಬಸವಣ್ಣ ಈ ಊರು ಬಿಡಬೇಕು. ಎರಡು ಥರವಾಗಬೇಕು. ಒಂದು ಗಡಿಪಾರು ಶಿಕ್ಷೆ, ಬಸವಣ್ಣವರು ಬಸವ ಕಲ್ಯಾಣ ಬಿಟ್ಟು ದೂರ ಹೋಗ್ಬೇಕು 106 ಕಿಲೋಮೀಟರ್. ಒಂದು. ಎರಡನೇದು ಈ ಮದುವೆಯನ್ನು ಮಾಡ್ಯಾರಲ್ಲ, ಇಂಥ ಮದುವೆ ಮತ್ತೆ ನಡಿಬಾರ್ದು. ಅದಕ್ಕಾಗಿ ಘೋರ ಶಿಕ್ಷೆ ಆಗಬೇಕು. ಎಂಥ ಶಿಕ್ಷೆ ಆಗ್ಬೇಕಂತ ಅವರೆಲ್ಲ ವಿಚಾರ ಮಾಡಿ ಎಳೆ ಹೂಟೆ ಶಿಕ್ಷೆ ಅಂತ ಎಡೆ ಹೂಟೆ ಶಿಕ್ಷೆ ಅಂದ್ರೆ ಆನೆ ಕಾಲಿಗೆ ತಪ್ಪಿಸನ್ನ ಕಟ್ಟುದು. ಕಟ್ಟಿ ಇಡೀ ಊರಿನಲ್ಲೆಲ್ಲ ರೋಡ್ನಾಗೆಲ್ಲ ದರ ಎಳ್ಕೊಂತ ಹೋಗ್ಬೇಕು. ಅವರು ಕಲ್ಲು ರೋಡ್ನಾಗ ಸಿಕ್ಕು ದೇಹನ ಛಿದ್ರಾಗಿ ರಕ್ತ ಹರಿದು ಸತ್ತು ಹೋಗ್ಬೇಕು. ಅವೆಲ್ಲ ಇಂಥ ಶಿಕ್ಷೆ ಕೊಡಬೇಕು. ಇದೆಲ್ಲ ಜನರು ನೋಡ್ಬೇಕು. ಇನ್ನು ಮುಂದೆ ಇಂಥ ಮದುವೆ ಆಗಬಾರ್ದು ಅನ್ನುವಂಥ ಶಿಕ್ಷೆ ಕೊಟ್ಬಿಟ್ರು. ಬಸವಣ್ಣ ಯಾವಾಗ ಬಿಜ್ಜಳನ ಅನುಪಸ್ಥಿತಿಯಲ್ಲಿ ಆದಂಥ ಈ ಆರ್ಡರ್ ಕೇಳಿದ, ಹೆಂಡತಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಹಡಪದ ಅಪ್ಪಣ್ಣ ಕರ್ಕೊಂಡವನ ನಡಿಪ ಹೋಗ್ಬಿಡ್ರು ಅಂತೇಳಿ ಊರು ಬಿಟ್ಟು ಹೋಗ್ಬಿಟ್ರು. ಎಲ್ಲಿ ಬಂದರು? ಕೂಡಲ ಸಂಗಮ ಕಡೆಗೆ ಊರು ಬಂದ್ವಿ. ಅತ್ತ ಚನ್ನ ಬಸವಣ್ಣವ್ರನ್ನ ಬಸವಣ್ಣ ಹೇಳಿದ, ಇನ್ನು ಅಲ್ಲಪ್ರಭು ಬಿಟ್ಟು ಹೋಗ್ಬಿಟ್ರು, ಇನ್ನು ಕ್ರಾಂತಿ ಆಕೈತೆ ಅಂತೇಳಿ. ಅವಾಗ ಅಲ್ಲ ಆ ಸ್ಥಾನದಲ್ಲಿ ಬಸವಣ್ಣ ಚನ್ನ ಬಸವಣ್ಣವ್ರು ಕೂಡಿಸ್ಬಿಟ್ಟಿದ್ರು. ಅದಕ್ಕೆ ಶೂನ್ಯ ಪೀಠದ 2ನೇ ಅಧಿಕಾರಿ ಚನ್ನ ಬಸವಣ್ಣವರು. ಆವಾಗ ಚನ್ನ ಬಸವಣ್ಣವ್ರು ಕರ್ಕೊಂಡು ಇವರು ಮಂತ್ರಿಗಳ ಸಭೆ ಮಾಡಬೇಕಾಗಿತ್ತು. ಚನ್ನ ಬಸವಣ್ಣವ್ರು ತಪ್ಪಿಸಿ ಎರಡು ಆರ್ಡರ್ ಮಾಡಿಬಿಟ್ರು. ಬಸವಣ್ಣ ಊರು ಬಿಟ್ಟು ಹೋಗ್ಬಿಟ್ಟ. ಆನಂತರ ಏನಂದ್ರು, ಕಂಡಲ್ಲಿ ಇನ್ನು ಷಂಡ್ರನ್ನ ಕೊಲ್ಲಬೇಕು. ಅದು ಬಿಜ್ಜಳನ್ನ ಏನು ಮಾಡಿದಾರಂದ್ರೆ ಅದೇ ಸಮಯದಲ್ಲಿ ಬಿಜ್ಜಳನ ಕೊಲೆ ಆಯಿತು. ಬಿಜ್ಜಳನ ಕೊಲೆ ಆಯ್ತು. ಶಾಂಡ್ರು ಬಿಜ್ಜಳನ ಕೊಂದರು. ಅದಕ್ಕೆ ಶಾಂಡ್ರು ಬಿಡುಗಾಡೆ ಅಂಥೇಳಿ ಶರಣರಲ್ಲೆಲ್ಲ ಕಂಡಲ್ಲಿ ಶರಣರು ಕೊಲ್ಲಬೇಕು, ವಚನ ಪುಸ್ತಕಗಳನ್ನು ಸುಡಬೇಕು. ಇದು ಆರ್ಡರ್ ರಾಜಾಜ್ಞೆ ಎಲ್ಲ ಕಡೆ. ಆವಾಗ ಶರಣರು ವಿಚಾರ ಮಾಡಿ, ಇನ್ನು ಇಲ್ಲಿದ್ರೆ ನಮ್ಮ ವಚನಗಳಿಗೆ ಉಳಿದಿಲ್ಲ, ನಾವು ಸಾಯಲಿ ಬಿಡಲಿ, ವಚನಗಳು ಉಳಿಬೇಕಲ್ಲ, ಇಲ್ಲಿದ್ದರೆ ವಚನ ಸುಟ್ಟು ಹಾಕ್ತಾರೆ. ಅದಕ್ಕೆ ಇವತ್ತ ರಾತ್ರಿ 3 ದಾರಿ ಹಿಡಿದು ಬೇರೆ ಬೇರೆ ಕಡೆ ಹೋಗ್ಬೇಕಂತೆ. ಒಂದು ಸೊಲ್ಲಾಪುರ ಕಡೆ ಸಿದ್ದರಾಮೇಶ್ವರ ಕಡೆ ಸಾವಿರಾರು ವಚನಗಳನ್ನು ಕೊಟ್ಟು ಸಾವಿರಾರು ಜನರು ಅವ್ರ ಕಡೆ ಹೋದರು. ಈ ಕಡೆ ಚನ್ನಬಸವಣ್ಣ, ಅಕ್ಕನಾಗಲಾಗಬೇಕ, ಇವರು ಎಲ್ಲರೂ ಕೂಡಿ ಬೈಲು ಹೋಗೋದ ಕಡೆ ಇವರು ಬಂದು ಮುರುಗೋಡದಲ್ಲಿ, ಅಲ್ಲಿ ಮುರುಗೋಡದ ಏನೈತೆ ಅಲ್ಲೇ ಉಳಿವಿ ಹಬ್ಬ ಆಗಿರೋದು, ಅಲ್ಲಿ ಬಂದು ಮೊದಲಿಗೆ ಯುದ್ಧ ಆಯ್ತು. ಸಾವಿರಾರು ಶಾಂಡ್ರು ಅಲ್ಲೇ ಕೊಲೆಗೈದರು. ಈಗ ಇನ್ನೂ ಸಹಿತ ಅಲ್ಲೆಲ್ಲೆಲ್ಲ ಸಮಾಜ ಅದಾವಲ್ಲ. ಮುಂದೆ ಬರುವ ಹಾಗೆ ಅದರಲ್ಲೇ ಕಲ್ಯಾಣಮ್ಮ ಇದ್ದು, ಕಲ್ಯಾಣಮ್ಮನ ಗಾಯಗೊಂಡು ಆಕೆ ಕಲ್ಯಾಣಮ್ಮ, ಯಾಕಂದ್ರೆ ಹರಳೆಯಂತೂ ಅಲ್ಲಿ ಚಿದ್ರಾಗಿ ಸತ್ವಲ್ಲ, ಮದುವರಸನು ಸತ್ತ ಆನೆ ಕಾಲಿ ಕಟ್ಟಿಸ್ಕೊಂಡು ಅಲ್ಲೇ ಅವ್ರು ಜೀವ ಹೋಗ್ಬಿಡ್ತಾವ್ರದಲ್ಲ. ಇನ್ನು ಉಳಿದಾವಂದ್ರೆ ಇವನ ಈ ಕಲ್ಯಾಣಮ್ಮ ಬೈಲು ಹೊಂಗಲಿಂದ ಒಂದು 25 ಕಿಲೋಮೀಟರ್ ತಿಗಡಿ ಅಂತ ಊರೈತಿ. ಆ ತಿಗಡಿ ಊರಲ್ಲಿ ಕೊನೆಯರು ಓಣಿದ ಬಾಜುಕ್ ಅವರ ಒಂದು 2 ಎಕರೆ ಹೊಲ ಕೊಟ್ಟಾರ. ಅಲ್ಲಿ ಹಿಂಗೆ ಮಾಡ್ಯಾರ, ಮೂರ್ತಿ ಮಾಡೋದು ದೊಡ್ಡ ಫೋಟೋ ಸಹಿತಿಲ್ಲ. ಒಂದು ಸಣ್ಣ ಫೋಟೋದಲ್ಲಿ ಇದು ಕಲ್ಯಾಣಮ್ಮನ ಸಮಾಜ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ಬರ್ದಾರ ಪೇಂಟಿಂದ ಎಳೆಯೂಟಿ ಶಿಕ್ಷೆ ಬರ್ದಾರು. ಬರೆದು ಕೂಡ ಕಲ್ಯಾಣಮ್ಮ ಹರಳೆಯ ಹೆಸರು ಬರ್ದಾರು. ಒಳಗೆ ಕಲ್ಯಾಣಮ್ಮ ಲಿಂಗ ಪೂಜೆ ಮಾಡ್ಕೊಂಡು ಕುಳಿತದಂಥದ್ದು ಐತಿ. ಇದು ತಿಗಡಿಯಲ್ಲಿ ಕಲ್ಯಾಣಮ್ಮ ಅಂತ ಐತಿ. ಹೀಗೆ ಅವರು ಹೀಗೆ ಆದಾಗ ಇನ್ನು ಪಾದಕಗಳು ಅಲ್ಲೇ ಉಳಿದಲ್ಲ. ಈ ಕ್ರಾಂತಿ ಆದ್ಕೊಳ್ಳಿ ಸಿಕ್ಕಲ್ಲಿ ಎಲ್ಲರೂ ಹೋದ್ರು. ಬಹುಶಃ ಇದರಲ್ಲಿ ಒಬ್ಬ ಶರಣ ಬಂದಿರ್ಬೇಕಲ್ಲಿ. ಹಂಗಾದ್ರೂ ನಾವು ಸಂರಕ್ಷಣೆ ಮಾಡಿಡ್ಬೇಕಂತೇಳಿ ಆ ಶರಣರಿಗೆ ಇದು ವೃಕ್ಷ ಯಾವನ್ನ ಈ ಪಾದಕಗಳು. ಆ ಪಾದಕಗಳನ್ನು ತೆಗೆದುಕೊಂಡು ಎಲ್ಲಿಂದ ಬಂದರೂ ಅಂತೂ
12ನೇ ಶತಮಾನದ ಕೊನೆಗೆ ಬಂದು ಬಿಸಿನಳ್ಳಿಗೆ ಬಂದು ಇಲ್ಲಿ ಈಗ ನಮ್ಮ ಈ ಶರಣರು ಹೇಳಿದ್ರು ಇದು 14ನೇ ತಲೆಮಾರು ಅಂತ ಹೇಳಿದ್ರು. ಈ ಪಾದಕಗಳನ್ನು ಜೋಪಾನ ಮಾಡೋದು 14ನೇ ತಮ್ಮ ಹೆಸರು ಹೇಳಿದ್ರಲ್ಲಿ ಸೊಲ್ಬಣ್ಣವ್ರು ಬಸವರಾಜ ಸೊಲ್ಬಣ್ಣವ್ರು ಏನಂತಾರೆ ಈ ಸೊಲ್ಬಣ್ಣವ್ರ ಮನೆತನ 14ನೇ ತಲೆಮಾರು ಸುಮಾರು 70-80 ವರ್ಷ ಒಬ್ಬರು ಆಯುಷ್ ಹಿಡಿದ್ರು ಅದು 9 ಶತಮಾನ ಆಕೈತಿ. ಸುಮಾರು 900 ವರ್ಷಗಳಿಂದ ಇವರಲ್ಲಿ ಐತಿ, ಇವರೇ ಇಟ್ಟಿರ್ತಾರೆ. ಇದೊಂದು ನಮ್ಮ ಪುಣ್ಯ. 12ನೇ ಶತಮಾನದ ಏನಾದ್ರು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೈತೆ ಅಂದ್ರೆ ಇದು ಪಾದಕರು ಇದು ಅನ್ಸುತ್ತೆ. ಇದು ಯಾವ ಈ ವಚನಗಳು ಸಿಕ್ಕಿದ್ದು ಡೂಪ್ಲಿಕೇಟ್ ಮಾಡ್ಕೊಂತ ಬಂದಿದ್ದು. ಆದ್ರೆ ಒರಿಜಿನಲ್ ಬಸವಣ್ಣವರು ಮುಟ್ಟಿದಂಥ ತಲೆ ಮ್ಯಾಗ ಇಟ್ಕೊಂಡಂಥ ಪಾದಕೆಗಳನ್ನ ಇವರು ನೋಡಕ್ಕೆ ಬಂದಿದ್ದು ನಮ್ದೆಲ್ಲ ಪುಣ್ಯ. ಇದು ಹರಳಯ್ಯ ಮತ್ತು ಕಲ್ಯಾಣಮ್ಮವರ ತೊಡೆಗಳ ಚರ್ಮಗಳಿಂದ ಮಾಡಿದಂಥ ಪಾದಕೆ. ಇದೊಂದು ತ್ಯಾಗ ಬಲಿದಾನದ ಕುರು. ಇದು ನಮ್ಮ ಮುಖ್ಯವಾಗಿ ಈ ದರ್ಶನ ಮಾಡಬೇಕಾಗಿತ್ತು. ನಿಮಗೆ ಹೇಳಿದ್ದು ನಾನು ಹೋಗಿ ಬರ್ತೇವೆ ಅಂತೇಳಿ. ಎಷ್ಟೋ ಸಲ ಇಲ್ಲಿ ಬರೋದಾಗಿಲ್ಲ ನಾವು. ಅದಕ್ಕೆ ಈಗ ಇವತ್ತು ಬಂದಿರಿ, ನಮಗೆಲ್ಲ ಪುಣ್ಯ ಅಂತ ಹೇಳ್ಕೊಂತ ಈಗ ಇಂಥ ಪಾದಕಗಳನ್ನು ನೀವು ನೋಡಿದಿರಿ. ಈ ಪಾದಕಗಳಿಂದ ಈ ಎಲ್ಲ ಇತಿಹಾಸ ಇದೆ. ಅದಕ್ಕೆ ನಮ್ಮ ಇತಿಹಾಸ ಗೊತ್ತಿರಬೇಕು. ಶರಣರು ಹೇಗೆ ತ್ಯಾಗ ಬಲಿದಾನ ಮಾಡಿ ಈ ಪಾದಕೆ ಉಳಿಸ್ಯಾರು, ನಮ್ಮ ವಚನಗಳನ್ನು ಉಳಿಸ್ಯಾರು. ಇದರ ನೀವು ಉಪಕಾರ ಮಾಡಬೇಕಾಗಿದ್ದು ಕೃತಜ್ಞತೆ ಅಂದ್ರೆ ವಚನಗಳನ್ನು ಓದು. ಬರೀ ಮಾತಾಡಿದ್ರೆ ಆಗೋದಿಲ್ಲ. ವಚನಗಳನ್ನು ಓದಿ ಅದರಂತ ಬಸವತತ್ವದ ನಡೀಲಿಕ್ಕೆ ನೀವು ಪ್ರಯತ್ನ ಮಾಡಿದರೆ ಅದೇ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ತಾ ಎಲ್ಲರಿಗೂ ಶರಣ.